ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ವಿಶಾಲ ಜಗತ್ತಿನಲ್ಲಿ ಅನೇಕ ಅದ್ಭುತಗಳು ನಡೆಯುತ್ತಲೇ ಇರುತ್ತದೆ. ಭೂಮಿಯು ಮತ್ತು ಸೂರ್ಯ ಮತ್ತು ಚಂದ್ರನ ಎಲ್ಲ ಕಕ್ಷೆಗಳು ಅದ್ಭುತವಾಗಿವೆ. ವಿಜ್ಞಾನಿಗಳು ಯಾವಾಗಲೂ ನಿಸರ್ಗದಲ್ಲಿ ಅಡಗಿರುವ ಅದ್ಭುತಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುತ್ತಾರೆ. ಮತ್ತೊಂದೆಡೆ ಜನರು ಕೂಡ ಆ ವಿಚಿತ್ರ ವಿಷಯಗಳಲ್ಲಿ ಆಸಕ್ತಿ ತೋರಿಸುತ್ತಾರೆ. ಭೂಮಿಯ ಸುತ್ತಳತೆ, ಆಕಾಶ ಮತ್ತು ಭೂಮಿಯ ನಡುವಿನ ಅಂತರ, ಸಮುದ್ರ ಮಟ್ಟ ಮತ್ತು ಎತ್ತರದ ಪರ್ವತ ಶ್ರೇಣಿಗಳಂತಹ ಅನೇಕ ಭೌಗೋಳಿಕ ಅಧ್ಯಯನಗಳನ್ನು ನಾವು ಯಾವಾಗಲೂ ಕೇಳುತ್ತೇವೆ. ಇಂತಹ ಎಲ್ಲ ಪ್ರಶ್ನೆಗಳು ಸಹ ಮಾನವನಲ್ಲಿ ಸಹಜವಾಗಿ ಮೂಡುತ್ತಿರುತ್ತದೆ. ಆದರೆ ಈಗ ಅಂಥದ್ದೊಂದು ಪ್ರಶ್ನೆ ಅಂತರ್ಜಾಲದಲ್ಲಿ ವೈರಲ್ ಆಗಿದೆ. ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ ಎಂದು ಕೆಲವರು ಪ್ರಶ್ನೆ ಹುಟ್ಟುಹಾಕುತ್ತಿದ್ದಾರೆ. ಆದರೆ ಅನೇಕರಿಗೆ ಇದಕ್ಕೆ ಉತ್ತರ ತಿಳಿದಿಲ್ಲ. ಹೌದು, ಹಾಗಿದ್ದರೆ ಮೊದಲು ಭಾರತದಲ್ಲಿ ಎಲ್ಲಿ ಸೂರ್ಯ ಹುಟ್ಟುತ್ತಾನೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಅರುಣಾಚಲ ಪ್ರದೇಶ ಭಾರತದ ಮೊದಲ ಸೂರ್ಯೋದಯ ರಾಜ್ಯವಾಗಿದೆ. ಇಲ್ಲಿನ ಅಂಜೌ ಜಿಲ್ಲೆಯ ಡ್ಯಾಂಗೋ ಎಂಬ ಹಳ್ಳಿಯಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ. ಈ ಪಟ್ಟಣವನ್ನು ಭಾರತದ ಜಪಾನ್ ಎಂದು ಕರೆಯಲಾಗುತ್ತದೆ. ಡ್ಯಾಂಗೋ ಅರುಣಾಚಲ ಪ್ರದೇಶದ ಅಂಜೋದಲ್ಲಿರುವ ಸಮುದ್ರ ಮಟ್ಟದಿಂದ 1200 ಮೀಟರ್ ಎತ್ತರದಲ್ಲಿದೆ. ನದಿ ಮತ್ತು ಪರ್ವತಗಳಿಂದ ಆವೃತವಾದ ಹಳ್ಳಿ ಇದಾಗಿದೆ. ಇದು ಚೀನಾ ಮತ್ತು ಮ್ಯಾನ್ಮಾರ್ ನಡುವೆ ಇದೆ. ಬ್ರಹ್ಮಪುತ್ರ ಉಪನದಿಯಾದ ಲೋಹಿತ್ನ ಸಂಗಮವು ಅದರ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಈ ಡಾಂಗಾ ಗ್ರಾಮದಲ್ಲಿ ದೇಶದ ಎಲ್ಲಕ್ಕಿಂತ 1 ಗಂಟೆ ಮುಂಚಿತವಾಗಿ ಸೂರ್ಯ ಉದಯಿಸುತ್ತಾನೆ. ಅಂತೆಯೇ 1 ಗಂಟೆ ಮುಂಚಿತವಾಗಿಯೇ ಅಸ್ತಮಿಸುತ್ತಾನೆ. ಅದಕ್ಕಾಗಿಯೇ ಈ ಪ್ರದೇಶವು ಪ್ರವಾಸಿಗರಲ್ಲಿ ಜನಪ್ರಿಯವಾಗಿದೆ. ಇನ್ನು ಭೂಮಿಯು ತನ್ನ ಸ್ವಂತ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದು ಇದಕ್ಕೆ ಕಾರಣ. ಗುಜರಾತ್ ಭಾರತದ ಪಶ್ಚಿಮ ಭಾಗದಲ್ಲಿದೆ. ಆದ್ದರಿಂದ ಭಾರತದ ಪೂರ್ವ ಮತ್ತು ಮಧ್ಯಭಾಗದ ನಂತರ ಸೂರ್ಯ ಉದಯಿಸುತ್ತಾನೆ. ಇದರ ನಡುವೆ ಇನ್ನೊಂದು ಪ್ರಶ್ನೆಯು ಹೆಚ್ಚು ಕೇಳಲ್ಪಡುತ್ತಿದೆ. ಅದು ಯಾವುದೆಂದರೆ, ಸೂರ್ಯಾಸ್ತ ಆಗುವಾಗ ಸೂರ್ಯ ಕೇಸರಿ ಬಣ್ಣವಾಗಿರುವುದು ಏಕೆ ಎಂದು. ಇದಕ್ಕೆ ಉತ್ತರ ನೋಡುವುದಾದರೆ, ನೇರಳೆ ಮತ್ತು ನೀಲಿ ಕಿರಣಗಳು ತಮ್ಮ ಕಡಿಮೆ ತರಂಗಾಂತರದ ಕಾರಣದಿಂದಾಗಿ ಬಹಳ ದೂರದವರೆಗೂ ಪ್ರಯಾಣಿಸಲು ಸಾಧ್ಯವಿಲ್ಲ. ಅದು ಸಾಕಷ್ಟು ಚೆದರಿ ಹೋಗುತ್ತದೆ. ಆದರೆ ಕಿತ್ತಳೆ ಮತ್ತು ಕೆಂಪು ಬಣ್ಣದ ಕಿರಣಗಳು ಹೆಚ್ಚು ದೂರವನ್ನು ಆವರಿಸುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಆಕಾಶವು ಕೆಂಪು ಅಥವಾ ಹಳದಿ ಬಣ್ಣದಿಂದ ಅನೇಕ ಬಣ್ಣಗಳ ಸುಂದರ ದೃಶ್ಯವಾಗುತ್ತದೆ. ಈ ವೇಳೆ ನಮಗೆ ಸೂರ್ಯ ಕೇಸರಿ ಬಣ್ಣದಲ್ಲಿ ಕಂಡುಬರುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಹಾಗೆ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಇನ್ನೂ ಹೆಚ್ಚು ಜನರಿಗೆ ಈ ಮಾಹಿತಿಯನ್ನು ತಲುಪುವಂತೆ ಮಾಡುತ್ತದೆ. ಧನ್ಯವಾದಗಳು.